ಹಾಯ್ ಫ್ರೆಂಡ್ಸ್, ಡೇ 8ಗೆ ಸ್ವಾಗತ. ಇವತ್ತು ಬೆಳಗ್ಗೆ ನಾವು ಕೊಪ್ಪಳ ಸೈಡಿಂದ ಬರಬೇಕಾದ್ರೆ ಒಂದು ಕಾರ್ ನೋಡಿ ಫ್ರೆಂಡ್ಸ್. ಬಟ್ ಇದು ಯಾವ ಕಾರು ಅಂತ ಗೊತ್ತಾಗಲಿಲ್ಲ. ಒಂದು ಕಾರು ಯಾವುದಕ್ಕೂ ಇರಲಿ ಅಂತ ಸೂಪರ್ ಕಾರ್ನ ವೀಡಿಯೋ ಮಾಡ್ಕೊಂಡೆ. ಅಲ್ಲಿಂದ ಹೊರಟಿದ್ದೆ, ನಾನು ಭೋಗದಿಗೆ ಹೊರಟೆ. ಐಟಮ್ ತಗೊಂಡು ಹೊರಡಬೇಕಿತ್ತು. ಐಟಮ್ ತಗೊಂಡು ಹೊರಡೋದಾರಿಲ್ಲಿ ನೋಡ್ರೆ ಟಾರ್ ಏನು ಮಾಡಿದೆ, ಬೆಳಗ್ಗೆ ಎರಡು ಕಡೆಯಿಂದ ಎರಡು ಕಾರ್ ನೋಡೋಂಗಾಯ್ತು. ಹೋಗ್ಬೇಕಾದ್ರೆ ಕಣಿನುಂಡಿ ರೂಟಲ್ಲಿ ನಾನು ನಮ್ಮ ಹುಡುಗ ಒಂದು ವೀಡಿಯೋ ಮಾಡ್ಕೊಂಡೆ ಹುಡುಗನ ಜೊತೆಗೆ. ಅಲ್ಲಿಂದ ಹೊರಟಿದ್ದೆ, ನಾವು ಗೊಲ್ಲಂಬೀಡಿಗೆ ಹೊರಡಬೇಕಿತ್ತು. ನಾವು ಗೊಲ್ಲಂಬೀಡಿಗೆ ಹೊರಟು ಅಲ್ಲಿಂದ ರೋಡ್ ನೋಡ್ತೀವಿ, ಆಫ್ ರೋಡು. ಆ ಆಫ್ ರೋಡಲ್ಲಿ ಹೋಗೋಷ್ಟರಲ್ಲಿ ನನಗೂ ನನ್ನ ಹುಡುಗಂಗೂ ತಲೆ ಕೆಟ್ಟೋಗೈತೆ. ಮನೆ ಎಲ್ಲಿಂದ ಗೊತ್ತಿಲ್ಲ, ಏನಿಲ್ಲ, ಒಳಗೆ ಕಾಡಿದ್ದಂಗೆ ಐತೆ. ಒಳಗಡೆ ಹೋಗಿದ್ದೆ, ಅಲ್ಲಿ ಯಾವುದೋ ಒಂದು ಬೆಟ್ಟದ ತುದೀಲಿ ಮನೆ ಕಟ್ತಾಯಿದ್ರು. ಅಲ್ಲಿಗೆ ಹೋಗಿ ಅಲ್ಲಿ ಐಟಮ್ ಎಲ್ಲ ಇಳಿಸಿ ಮೇಲ್ಗಡೆ ಹೋದೋ. ನಮ್ಮ ಓನರ್ ಬಂದು ಎಲ್ಲದನ್ನೂ ಮೆಜರ್ಮೆಂಟ್ ನೋಡ್ತಾ ಇದ್ರು ಕರೆಕ್ಟಾಗಿ, ಎಲ್ಲೆಲ್ಲಿ ಏನೇನು ಹಾಕಬೇಕು ಅಂತ. ಅವ್ರು ನೋಡಿದ್ದೆ, ಪೈಪ್ ಸೆಟ್ಟಿಂಗ್ ಬಿಟ್ಟರು. ನಾನು ನಮ್ಮ ಹುಡುಗ ಒಂದು ಕಡೆಯಿಂದ ಪೈಪ್ ಸೆಟ್ಟಿಂಗ್ ಮಾಡ್ಕೊಬಂದು ನಂತರ ಟೀ ಕೊಟ್ಟರು. ಟೀ ಕುಡ್ದಿದ್ದೆ, ಎಲ್ಲ ಒಂದು ಕಡೆಯಿಂದ ಪೈಪ್ ಸೆಟ್ಟಿಂಗ್ ಮಾಡ್ಕೊಂಡು ಬೈಂಡಿಂಗ್ ಮಾಡ್ಕೊಂಡು ಬಂದು ಬೈಂಡಿಂಗ್ ಮಾಡಿ ಫುಲ್ ಫಿನಿಷ್ ಮಾಡಿ ಅಲ್ಲಿಂದ ಓಡೋಕ್ಕೆ ರೆಡಿ ಆದೋ. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ಬೀರಿಹುಂಡಿ ರೂಟಿಗೆ ಬಂದು. ಬೀರಿಹುಂಡಿಯಿಂದ ಹೊರಡ್ಬೇಕಾರೆ ಇಲ್ಲಿ ಬೀರಿಹುಂಡಿಯಿಂದ ನಮ್ಮ ಭೋಗದಿ ರೂಟಿಗೆ ಬರ್ಬೇಕಾದ್ರೆ ಒಂದು ಲೆಫ್ಟ್ ಸೈಡ್ಗೆ ನಮ್ಮ ಮಾವನ ಗ್ಯಾರೇಜ್ ಐತೆ. ಆ ಗ್ಯಾರೇಜಲ್ಲಿ ನಿಮಗೆ ಸರ್ವೀಸು, ಗಾಡಿ ಫುಲ್ ಇಂಜಿನ್ ಚೆಕಪ್ಪು ಎಲ್ಲ ನೀಟಾಗಿ ಮಾಡ್ತಾರೆ. ಟೂ ವೀಲರ್ದು ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡಿ ಫ್ರೆಂಡ್ಸ್. ಅಲ್ಲಿ ಹೋಗಿ ಅಲ್ಲಿಂದ ನಾವು ಹೊರಟಿದ್ದೆ. ನಮ್ಮ ಅಣ್ಣಂಗೆ ಕಾಲ್ ಮಾಡಿ ಎಲ್ಲಿ ಕೆಲಸ ಏನು ಅಂತ ಕೇಳ್ದೋ. ಅವ್ರು ಹಿಂಗೆ ಕುವೆಂಪು ನಗರ ಬನ್ನಿ ಅಂತಂದರು. ಸರಿ ಅಣ್ಣ ಅಂದ್ಬಿಟ್ಟು ಫೋನ್ ಕಟ್ ಮಾಡಿ ನಾವು ಅಲ್ಲಿಂದ ಹೊರಗೆ ಟೋಲ್ ಗೇಟ್ ಸಿಗ್ನಲ್ಲ ನಾನೊಂದು ಹೆಲ್ಮೆಟ್ ಮಡಗಿದೆ ಹಳೇದು. ಆ ಹೆಲ್ಮೆಟ್ ಇಸ್ಕೊಂಡು ಅಲ್ಲಿಂದ ಬಸ್ಗೆಲ್ಲ ಓವರ್ಟೇಕ್ ಮಾಡ್ಕೊಂಡು ಮುಂದಕ್ಕೆ ಹೊರಟಿದ್ದೆ. ನಾವು ಅಲ್ಲಿ ಕೆಲಸ ಮಾಡಬೇಕಿತ್ತಲ್ಲ, ಆ ಸ್ಪಾಟಲ್ಲಿ ಏನು ಕೆಲಸ ಅಂತ ಕೇಳಿದ್ದಕ್ಕೆ ಅವರು ಅರ್ಥಿಂಗ್ ಅಂತ ಅಂದಿದ್ರು. ಅಯ್ಯೋ, ಅರ್ಥಿಂಗ್ ಕೆಲಸನ ಈಗ ತಾನೇ ಇಷ್ಟೋ ತನಕ ಬಿಸಿಲೆಲ್ಲ ತಾರಿಸಿ ಪೈಪ್ ಹಾಕಿದ್ದೀವಿ ಅಂತ ಮಾತಾಡ್ಕೊಂಡು ನಾನು ನಮ್ಮ ಹುಡುಗ ಅರ್ಥಿಂಗ್ ಕೆಲಸಕ್ಕೆ ಮಾಡೋದು ಬೇಡ ಅಂತ ಯೋಚನೆ ಮಾಡ್ಕೊಂಡು ಹೊರಟು. ಏನು ಮಾಡೋಕ್ಕಾಗಲ್ಲ, ಶನಿವಾರ ಅಲ್ವಾ, ಪೇಮೆಂಟು ಬೇಕೇ ಬೇಕು. ಅದಕ್ಕೋಸ್ಕರ ಸರಿ ಅಣ್ಣ ಬರ್ತೀವಿ ಹೊರಟು ಅಲ್ಲಿಂದ ಹೋದೋ. ಸರಸ್ವತಿಪುರಂ ಹತ್ರ ಹೋಗಿ ಅಲ್ಲಿಂದ ಕುವೆಂಪು ನಗರಕ್ಕೆ ಹೋದೋ. ಫ್ರೆಂಡ್ಸ್, ನೀವೆಲ್ಲ ನನ್ನ ವೀಡಿಯೋಗಳು ನೋಡ್ತಿದ್ರಾ, ಬಟ್ ಯಾರೂ ಲೈಕ್ ಅಂಡ್ ಕಮೆಂಟ್ ಮಾಡ್ತಾಯಿಲ್ಲ. ಪ್ಲೀಸ್ ನಮಗೂ ಒಂದು ಲೈಕು ಕಮೆಂಟ್ ಕೊಡಿ ಫ್ರೆಂಡ್ಸ್. ನೀವುಗಳು ಕೊಡೋ ಒಂದು ಲೈಕು ಒಂದು ಕಮೆಂಟು ನಮ್ಗೆ ಬೇರೆ ವೀಡಿಯೋಗಳು ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಹಂಗೆ ಬೇರೆ ಥರ ಎಡಿಟ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಯಾರೂ ಮಾಡಿಲ್ಲ ಅಂದರೆ ನನಗೂ ವೀಡಿಯೋ ಮಾಡೋಕ್ಕೂ ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸ್. ಹಂಗೆ ಅಂದ್ಬಿಟ್ಟು ವೀಡಿಯೋ ಸ್ಟಾಪ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ವೀಡಿಯೋ ಮಾಡ್ತಾನೆ ಇರ್ತೀನಿ, ನೀವು ನೋಡ್ತಾನೆ ಇರಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ.